ಮಾವ ನನಗೆಲ್ಲಿರೋದಕ್ಕಾಗ್ತಿಲ್ಲ ಮಾವ, ಹುಚ್ಚಿಡ್ದಾಗ ಆಗ್ತದೆ. ಇನ್ನೊಂದು ಸ್ವಲ್ಪ ಹೊತ್ತಿದ್ರು ಉಸಿರು ಕಟ್ಬಿಡುತ್ತೇನೋ ಅನಿಸ್ತಿದೆ ಮಾವ. ಒಬ್ಬ ವ್ಯಕ್ತಿಗೆ ಹುಟ್ಟಿದ ತಕ್ಷಣ ಸಿಗೋ ಮೊದಲನೇ ಉಡುಗೊರೆನೇ ಹೆಸರು. ಇಷ್ಟು ವರ್ಷ ಬೆಳೆದು ಬಂದಿರೋ ನನಗೆ ನಾನು ಐಡೆಂಟಿಟಿ ಅಂತ ಇದ್ದಿದ್ದು ನನ್ನ ಹೆಸರನ್ನೇ ಕಿತ್ಪಿಸಾಕಿದ್ರಲ್ಲ, ನಿನಗೇನು ಅನಿಸ್ತಿಲ್ವಾ ಮಾವ? ಶಾಸ್ತ್ರಕ್ಕಲ್ವ ಪಾರು, ಏನು ಅನ್ಕೋಬೇಡ ಬಿಡು. ಯಾವ ಪಾರು ಮಾವ? ನೀನು ಕರೀತಿರೋ ಪಾರು ಅನ್ನೋ ಹೆಸರು ಜೊತೆ ನನ್ನನ್ನು ಸಾಯಿಸ್ಬಿಟ್ರು ಮಾವ. ಅವ್ರು ಹಾಕೋ ತಾಳಕ್ಕೆಲ್ಲ ಅಪ್ಪ ಕುಣಿತಿದ್ದಾರೆ. ಇದುವರೆಗೂ ಅಪ್ಪಂಗೆ ಮೋಸ ಮಾಡ್ತಿದ್ದೀನಲ್ಲ ಅಂತ ನೋವಿತ್ತು. ಅಪ್ಪ ಅಂದರೆ ಕಿಂಚಿತ್ತಾದರೂ ಗೌರವ ಇತ್ತು. ಆದರೆ ಈ ಕ್ಷಣ ಎಲ್ಲ ಹಾಳು ಮಾಡಿಬಿಟ್ರು. ನನ್ನ ಪ್ರಕಾರ ಒಂದು ಹೆಣ್ಣಿಗೆ ಮದುವೆ ಅಂದರೆ ಏನು ಗೊತ್ತಾ ಮಾವ? ಸೊಸೆ, ಹೆಂಡತಿ, ಅತ್ತಿಗೆ, ನಾದ್ನಿ, ಅತ್ತೆ, ಚಿಕ್ಕಮ್ಮ ಹೀಗೆ 10 ಸಂಬಂಧಗಳನ್ನ ಕೊಡೋ ಅಕ್ಷಯ ಪಾತ್ರೆ ಮಾವ. ಆದರೆ ನನ್ನ ಎದುರಿಗೆ ನಿಂತು ಈ ಮದುವೆನೇ ಒಂದು ವ್ಯವಹಾರ ಅಂತ ಅಪ್ಪ ಹೇಳುವಾಗ ಯಾವ ಮಗಳು ತಾನೇ ಸುಮ್ಮನಿರ್ತಾಳೆ ಹೇಳು? ಪಾರು, ಬೀಗ್ರ ಹಿಂಸೆಗೆ ಮಾವ ಹಂಗೆಲ್ಲ ಹೇಳಿರ್ಬೋದು, ಆದರೆ ಮಾವನಿ ಅನ್ಕೊಂಡಂಗಿಲ್ಲ ಪಾರು. ನೀನೆಲ್ಲಿ ನಿನ್ನ ಮಾವನ್ ಬಿಟ್ಕೊಡ್ತೀಯ? ನೀವೆಲ್ಲ ಒಂದೇ ಜಾತಿ, ಗಂಡಸು ಅನ್ನೋ ಬ್ರ್ಯಾಂಡ್ ಇದೆ ನಿಮಗೆ. ಅದಕ್ಕೆ ನೀವು ಹೇಳ್ದಂಗೆ ಆಗ್ಬಿಡ್ಬೇಕು ಅಲ್ವಾ? ಹೆಣ್ಣಿನ ಮನಸ್ಸಲ್ಲಿ ಏನಿದೆ, ಏನು ನಡೀತಿದೆ ಇದೆಲ್ಲ ಗೊತ್ತಾ ನಿಮಗೆ? ಇಲ್ಲ, ನೀವೆಲ್ಲರೂ ಒಂದೇ, ಎಲ್ಲರೂ ಒಂದೇ. ನಾನು ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅದಕ್ಕೆ ನಿನ್ನ ನೋವೇನು ಅಂತ ನಿನ್ನೊಬ್ಳಿಗೆ ಮಾತ್ರ ಅಲ್ಲ, ನಿನ್ನ ಸುತ್ತಮುತ್ತಿರೋ ನಮಗೆಲ್ಲ ಗೊತ್ತಾಯ್ತೈತೆ. ಈ ಕ್ಷಣಕ್ಕಾದರೂ ಅಣ್ಣನ ಕಣ್ಣಲ್ಲಿರೋ ಪ್ರೀತಿ ನೋಡೋದಕ್ಕೆ. ಪಾರು, ನೀನು ಹಿಂಗೆಲ್ಲ ಆಡಿದ್ರೆ ನಂಗೆ ಬಾಯು ಆಡಕ್ಕಿಲ್ಲ, ನಾಲ್ಗೇನು ಒಳ್ಳಕ್ಕಿಲ್ಲ. ಏನಾಗೋದು ಬೇಡ. ನಾನು ಸಿದ್ಧಾರ್ಥನ ಮದುವೆ ಆಗ್ತೇನೆ, ಆಮೇಲೆ ಬೇಕಿದ್ರೆ ಅಪ್ಪನ ಒಪ್ಪಿಸ್ತೇನೆ. ಮದುವೆ ಅಂತಿದ್ರೆ ಅತ್ತಿದ್ದು ಜೊತೆಗೆ, ಇಲ್ಲಾಂದ್ರೆ ನನ್ನ ಮದುವೆನೇ ಆಗಲ್ಲ ಮಾವ. ಪಾರು, ಜೀವನದಲ್ಲಿ ಸುಮ್ಕೆ ಯೋಚನೆ ಮಾಡ್ತಾ ಕೂತ್ರೆ ಯಾವ ಕೆಲಸನೂ ಹಾಕಿಲ್ಲ. ಮಾಡೋ ಕೆಲಸನ ಹೆಂಗ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ತಾನಾಗೆ ಎಲ್ಲ ಕೆಲಸನೂ ಆಗ್ತೈತೆ. ಹಾಗಾದ್ರೆ ಇವಾಗ ನಾನು ಏನು ಮಾಡು ಅಂತೀಯ ಮಾವ? ಮೊದಲು ನಿಮ್ಮ ಹುಡುಗಂತವ ಮಾತಾಡು, ಆಮ್ಯಾಕೆ ಏನು ಮಾಡೋಮ ಅಂತ ಯೋಚನೆ ಮಾಡೋಮ. ನನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕಾಗಿರೋದೇ ನೀನು ಮಾವ. ನಾನು ಸಿದ್ಧಾರ್ಥ ಹತ್ರ ಮಾತಾಡಿದ್ರೆ ಇಲ್ಲಿಂದ ಹೊರಗೆ ಹೋದಂಗೆ ಹೆಂಗಾಗುತ್ತೆ? ಪಾರು, ಈ ಟೈಮ್ನಲ್ಲಿ ಭಯ ಆಗೋದು ದಿಟ್ವೆ, ಯಾರಿಗೆ ತಾನೇ ಭಯ ಹಾಕಿಲ್ಲ ಹೇಳು? ಆದರೆ ಪ್ರೀತಿಸೋ ಜೀವ ಒಂದೈತೆ ಅಂದರೆ ಅದ್ರ ತವ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೋದು. ಮನಸ್ಸಿನ ಭಾರ ಕಮ್ಮಿ ಆಯ್ತೈತೆ, ನೆಮ್ಮದಿ ಸಿಗ್ತೈತೆ. ಆಗ ನಾವಿಡೋ ಪ್ರತಿ ಹೆಜ್ಜೆನೂ ಸರಿಯಾಗಿರ್ತೈತೆ. ನಿಜ ಮಾವ, ಎಷ್ಟು ಈಸಿಯಾಗಿ ಸಮಾಧಾನ ಮಾಡಿದೆ ನೋಡು. ನನ್ನ ಬಗ್ಗೆನೇ ಇಷ್ಟೆಲ್ಲ ಒಳ್ಳೇದು ಯೋಚನೆ ಮಾಡ್ತಿದ್ಯಲ್ಲ, ನಿನ್ನ ಹೆಂಡತಿಯಾಗೋಳು ನಿಜವಾಗ್ಲೂ ಪುಣ್ಯ ಮಾಡಿರ್ತಾಳೆ. ಒಂದಂತೂ ಸತ್ಯ ಮಾವ, ನಿನಗೆ ಪ್ರಪಂಚದಲ್ಲಿ ತುಂಬ 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 ಒಳ್ಳೆ ಹುಡುಗಿ ಸಿಗ್ತಾಳೆ. ನನ್ನ ಪ್ರಪಂಚನೇ ನೀನಾಗಿದ್ದೆ ಪಾರು. ನಿನಗಿಂತ ಒಳ್ಳೆ ಹುಡುಗಿ ಇನ್ಯಾರು ಸಿಗಕ್ಕೆ ಸಾಧ್ಯ? ನೀನು ಯಾವತ್ತಿನೊಬ್ಬನ ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಾಯ್ತೋ ಅವತ್ತೇ ಎಲ್ಲ ಬಿಟ್ಬಿಟ್ಟೆ. ಈ ಜನ್ಮಕ್ಕೆ ಯಾವ ಹೆಣ್ಣು ಬೇಡ, ಯಾವ ಮದುವೆನೂ ಬೇಡ. ನಿನ್ನ ನೆನಪೇ ಸಾಕು ಪಾರು, ನಿನ್ನ ನೆನಪೇ ಸಾಕು. ಮಾವ, ಏನು ಯೋಚನೆ ಮಾಡ್ತಿದ್ಯಾ? ಏನಾದರೂ ಮಾತಾಡು. ಈಗ ಮಾತಾಡ್ಬೇಕಿರೋದು ನಾನಲ್ಲ, ನೀನು. ಗೋಡಂಬಿ ಪೋನು, ಈ ನನ್ನ ಮಗ ಆ ಜಿಮ್ಸಿನ ಜೊತೆ ಸೇರ್ಕೊಂಡು ದೇಹ ಬೆಳೆಸ್ತೀನಿ ಅಂತ ವಿಡಿಯೋ ನೋಡೋಕ್ಕೆ ಬಡ್ಡಿ ಮಗ ಇಂಥ ಫೋನ್ ಮಾಡ್ಕೊಂಡವನೇ ಕಿದ್ಕ ಬಂದೀನಿ. ತಕ ಹಾಯ್ ಸಿದ್ದು. ಹಾಯ್ ಪಾರು, ನಾನು ನಿನ್ನ ಕಾಲ್ಗೆ ವೇಟ್ ಮಾಡ್ತಿದ್ದೆ. ಸದ್ಯ ನೀನೇ ಕಾಲ್ ಮಾಡಿದ್ಯಲ್ಲ. ಸಿದ್ದು, ನನಗೆ ಉಸಿರು ಕಟ್ತಿದೆ.
ಇಲ್ಲಿಂದ ಯಾವಾಗ ಹೊರಟೋಗ್ತೇನೋ ಅನಿಸ್ತಿದೆ ಸಿದ್ದು. ಇನ್ನು ಈ ಶಾಸ್ತ್ರಗಳೆಲ್ಲ ನೆನೆಸ್ಕೊಳ್ತಿದ್ರೆ ಯಾವಾಗ ಹುಚ್ಚಿಡಿಯುತ್ತೋ ಏನೋ ಗೊತ್ತಿಲ್ಲ. ಪ್ಲೀಸ್ ಸಿದ್ದು, ಈಗ ಬೇಗ ಮದುವೆ ಆಗಲೇಬೇಕು. ಪಾರು ರಿಲ್ಯಾಕ್ಸ್. ನನ್ನ ಮದುವೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಾಗಿದೆ. ಮಂಟಪ ರೆಡಿ ಆಗಿದೆ, ಪುರೋಹಿತರಿಗೂ ಹೇಳಿದ್ದೀನಿ, ತಾಳಿ ಕೂಡ ವೇಟಿಂಗ್. ಬಾಕಿ ಇರೋದೇನು ಗೊತ್ತಾ? ನೀನು ಬರೋದಷ್ಟೇ. ಶಿವು ಸರ್, ನಮ್ಮ ಹುಡುಗಿನ ಕರ್ಕೊಂಡ್ಬರ್ತೀರಾ ಅಲ್ವಾ? ಇವತ್ತು ರಾತ್ರಿನೇ ಕರ್ಕೊಬತ್ತೀನಿ ಸರ್. ಸರಿ, ಹಾಗಾದ್ರೆ ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಬೆಳಿಗ್ಗೆ ನೀನು ಬರ್ತಿದ್ದಾಗೆ ಮದುವೆನೆ, ನೀನು ಬೇಗ ಹೊರಟು ಬಂದ್ಬಿಡು. ಸರಿ ಸರ್, ರಾತ್ರಿ ಎಲ್ಲರೂ ಇಲ್ಲಿ ಮಲ್ಕೊಂಡ್ಮೇಲೆ ಆಮೇಲೆ ಹೊಡ್ತೀವಿ. ಪಾರ್ವತಿ, ಇಲ್ಲೇನು ಮಾಡ್ತಿದ್ದಿ? ಒಳಗಡೆ ತುಂಬ ಶೆಕೆ ಇತ್ತು ಅಣ್ಣ, ಅದಕ್ಕೆ ಇಲ್ಲಿಗೆ ಬಂದೆ. ಏನೋ AC ಚೌಟ್ರಿಲಿ ಶೆಕೆನೆ? ಅದು ಮದುವೆ ಟೆನ್ಷನ್ ಅಲ್ವಾ, ಹೊರಗೆ ಫ್ರೆಶ್ ಏರ್ ಸಿಗುತ್ತಲ್ಲ, ಅದಕ್ಕೆ ಬಂದೆ. ಹಂಗ ಸರಿ, ಇಲ್ಲಿ ಇರ್ಬೇಡ, ಒಳಗೆ ನಡಿ. ಪಾರು, ನಡಿ ಅಂದೆ. ಅಪ್ಪ, ಇವನಿಗೆ ಗೊತ್ತಾಗಲಿಲ್ಲ. ಥ್ಯಾಂಕ್ ಗಾಡ್. ಸತ್ಯ, ಪರಶು ಬರೋದನ್ನ ಮೊದಲೇ ನೋಡಿದ ಒಳ್ಳೇದಾಯ್ತು. ಅಣ್ಣ ಎಲ್ಲೋದ? ಕಾಣಿಸ್ತಾನೆ ಇಲ್ವಲ್ಲ. ಲೈ, ಎಲ್ರಲ್ಲ ಇದ್ದೀರಿ? ಬಂದ್ರಲ್ಲ ಇಲ್ಲಿ ಬೇಗ. ಲೈ, ಎಲ್ರಲ್ಲ ಹೋಗಿದ್ರಿ? ಪಾರ್ ನೋಡೋ ಇಲ್ಲಿ ಬಂದು ನಿಂತವಳೆ. ನೀವೇನು ಕಣ್ಣಿಗೆ? ಅಣ್ಣ, ಇಲ್ಲಿಂದ ಹೊರಗಡೆ ಹೋಗೋ ಚಾನ್ಸ್ ಇಲ್ಲ ಅಣ್ಣ, ಎಲ್ಲ ಕಡೆ ನಮ್ಮ ಹುಡುಗರು ಇದ್ದಾರೆ. ಸರಿ ನೋಡ್ರಲ್ಲ, ಒಂದಲ್ಲ 10 ಕಣ್ಣಿದ್ರೆ ಸಾಲದು. ನಮ್ಮ ಮೈಕ್ಳುಗಳು ಚೌಟ್ರಿ ಸುತ್ತ ಇರಬೇಕು. ತಿಂದ್ಬಿಟ್ಟು ಮೂಲ ಕುತ್ಕೊಂಡ್ರೆ ನನ್ನ ಮಕ್ಕಳ ತುಳಿದ್ಬಿಡ್ತೀನಿ. ಹೋಗ್ರಲ್ಲ. ಸರಿ, ಆಯ್ತು. ಏಯ್, ಇಲ್ಲಿ ಕಡಲ್ಲ. ಇಲ್ಲ, ಪಾರು ಹೇಳ್ದಂಗೆ ಅವಳನ್ನ ಸಿದ್ಧಾರ್ಥ ಸರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು. ಅವನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊತೀವಿ. ಕ್ಷಮಿಸ್ಬಿಡು ದೇವ್ರೆ, ಕ್ಷಮಿಸ್ಬಿಡು. ಎಲ್ಲಿ ಗುರು? ಇವನೆಲ್ಲೂ ಕಾಣಿಸ್ತಾನೆ ಇಲ್ಲ. ಮೊದಲೇ ಓಡೋಗಿರೋಳ ಮಗ ಅಲ್ವಾ, ಎಲ್ಲ ಓಡೋಗಿರ್ತಾನೆ. ಇರ್ಗುರು, ನಾನು ಕರಿತೀನಿ. ಲೋ ಅಪ್ಪೆ, ಬಾರೋ ಇಲ್ಲಿ. ಏನಣ್ಣ? ಏಯ್, ಕಿವಿ ಕೇಳ್ಸಕ್ಕಿಲ್ವಲ್ಲ, ಹೇಳ್ತಪ್ಪ ಕರಿಯೋದು. ಗೊತ್ತಾಗಿಲ್ಲ ಅಣ್ಣ. ಹೇಳಿ, ಏನಾಗಬೇಕಾಗಿತ್ತು? ಎಲ್ಲೆಲ್ಲ ಶಿವ? ಇನ್ನೆಲ್ಲ ಇರ್ತಾನೆ? ಗುಡಿಲಿ ಇರ್ತಾನೋ? ಏಯ್ ಅಪ್ಪೆ, ನಮ್ಮ ಹತ್ರನೇ ಕಾಮಿಡಿನಾ?
ನಾವು ಕೇಳಿದ್ದು ನಮ್ಮನ್ನ ನೋಡ್ಕೊಬೇಕಾಗಿರೋ ಶಿವಣ್ಣ ಎಲ್ಲ ಅವನು. ಓಹ್, ನಮ್ಮ ಶಿವಣ್ಣನ ನಮಗೆ ಶಿವ ಅಂದರೆ ಗೊತ್ತಾಗಕ್ಕಿಲ್ಲ, ಶಿವಣ್ಣ ಅಂದ್ರೇ ಗೊತ್ತಾಗೋದು. ಅಲ್ಲಿ ಮಂಟಪದ ಹತ್ರ ಇರಬೇಕು. ಹೋಗಿ ಕರ್ಕೊಂಬ ಹೋಗು ನಿಮ್ಮ ಶಿವ ಅಣ್ಣನ್ನ. ಹೋಗ್ಲಾ? ಇನ್ನ ಕನ್ನ ಗತಿ ಇಲ್ಲ, ತಲೆ ಎಲ್ಲ ಮಾತಾಡ್ತವೆ. ಹೋಗ್ಲಿ ಬಿಡುಗರು. ಗೌಡ್ರೆ ಮಣ್ಪತ್ತವ ಹೊಸಿ ಕೆಲಸ ಇತ್ತು, ಹೇಳಿ ಏನು ಬೇಕು ಅಂತ ರಪ್ಪ ಅಂತ ತಗೋಬತ್ತೀನಿ. 2 ಕೇಸ್ ಬಿಯರು, 1 ಬಾಟಲ್ ರಮ್ಮು, 2 ಪ್ಲೇಟ್ ಚಿಕನು, ಮತ್ತೆ ಮೊಟ್ಟೆ, 2 ಪ್ಲೇಟ್ ಮಟನ್ ಲಿವರು ತಗೋಬೋ. ಅಲ್ಲ ಗೌಡ್ರೆ, ನಾಳೆಗೆ ದಾರೆ ಇಟ್ಕೊಂಡು, ಅದು ಅಲ್ಲದೆ ಶುಭ ಕಾರ್ಯ ನಡೆಯೋ ಜಾಗ, ಪೂಜೆ ಎಲ್ಲ ನಡೀತೈತೆ, ಇಲ್ಲಿಗೆ ಮಾಂಸ ಎಣ್ಣೆ ಎಲ್ಲ ತಗೊಬರೋದು ಏಟ್ ಸರಿ ಹೇಳಿ. ಯಾಕೆ ನಿನ್ ಕೊಡಕ್ಕಿಲ್ಲ ಅಂತ ಹೊಟ್ಟೆ ಊರಿನ? ನಾವು ತಿಂದು ಉಳಿಸಿದ ಮ್ಯಾಕೆ ಉಳಿದ್ರೆ ಕೊಡ್ತೀವಿ, ಹೋಗು. ಗೌಡ್ರೆ ನಿಮಗೆ ದಮ್ಮಯ್ಯ ಅಂತೀನಿ, ಬೇಡ ಅನ್ಸ್ತೈತೆ. ಬೇಕಿದ್ರೆ ಸಿ ಊಟದಲ್ಲಿ ಏನು ಬೇಕಾದ್ರೆ ಕೇಳಿ, ನಾ ತಗೋಬತ್ತೀನಿ. ನಮ್ಮ ಮಾವ ಹೇಳಿದ್ ಕೇಳ್ಕೊಂಡು ಬಿದ್ದಿರೋ ನಾಯಿ ನೀನು, ನಮ್ಗೆ ಬುದ್ಧಿವಾದ ಹೇಳ್ತೀಯಲ್ಲ. ಹೋದ್ರೆ ಸರಿ, ಇಲ್ಲಾಂದ್ರೆ ಗಲಾಟೆ ಮಾಡ್ಬಿಡ್ತೀವಿ. ಹೋಲ ಬೇಡ ಗೌಡ್ರೆ, ತಗೋಬತ್ತೀನಿ. ಹೇ ಸಸ್ಯ, ಹೇ ಮರಿ ಸಸ್ಯ, ಹೇ ನಂಬರ್ 4 ಏನಕ್ಕ ಯು ಐ ಕಾಲ್ ಯು. ಏನು ಹೇಳು. ಇದುವರೆಗೂ ಶಾಸ್ತ್ರಗಳಲ್ಲೆಲ್ಲ ಮದ್ವೆ ನಿಲ್ಲತ್ತೆ ಅಂತ ಹೇಳ್ಕೊಂಬಂದು ನಿಜವಾಗ್ಲೂ ಮದ್ವೆ ನಿಲ್ಲತ್ತೋ ಇಲ್ವೋ ಅಂತ ಡೌಟ್ ಇತ್ತಲ್ವ ನಮಗೂ ಲೈಟಾಗಿ. ಹಾ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಈ ಮದ್ವೆ ನಿಲ್ಲದಂತೂ 100% ಪರ್ಫ್ಯೂಮ್ ಅಲ್ಲ, 100% ಅದೇ ಕಣೆ. ರಮ್ಯಾ ಗುಂಡಮ್ಮ ಎಷ್ಟತಿ ಹೇಳೋದು ನಿಮ್ಗೆ ಅರ್ಥ ಆಗಲ್ವಾ? ಇವ್ರಿಗೆ ವಿಷಯ ಏನಾದರೂ ಗೊತ್ತಾಗಿ ಹೀಗೆ ಹೇಳ್ತಿದಾರೋ ಅಥವಾ ತಮಾಷೆಗೆ ಹೇಳ್ತಿದಾರೋ ಒಂದು ಅರ್ಥನೇ ಆಗ್ತಿಲ್ವಲ್ಲ. ಅಯ್ಯೋ, ನಾನೇನ್ ತಮಾಷೆ ಮಾಡ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಕ್ಕ. ಅಂದ್ರೆ ರಶ್ಮಿಗೆ ನಿಜವಾಗ್ಲೂ ವಿಷಯ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ. ಏನು ನಿನ್ನ ಭವಿಷ್ಯ ನುಡಿಯೋಳು ಅನ್ಕೊಂಡ್ಬಿಟ್ಟಿದ್ಯಾ? ಸಿಸ್ಟರ್, ಭವಿಷ್ಯ ನುಡಿಯೋಕ್ಕೆ ಜ್ಯೋತಿಷ್ಯನೇ ರೀಡ್ ಆಗ್ಬೇಕಾಗಿಲ್ಲ, ನಮ್ಮ ಸಿನಿಮಾಗಳು ನೋಡಿದ್ರೆ ಸಾಕು. ಸಿನಿಮಾನ ಏನ್ ಹೇಳ್ತಿದ್ಯಾ ಗುರುವೆ? ಹ್ಞೂ ಸಿಸ್ಯಾ, ನಾವೆಲ್ಲ ಸಿನಿಮಾದಲ್ಲಿ ನೋಡಿಲ್ವಾ, ಹೀಗೆ ಹೀರೋ ಹೀರೋಯಿನ್ ಓಡೋಗಕ್ ಮುಂಚೆ ಕಣ್ಣಲ್ಲೇ ಮಾತಾಡ್ಕೊಂಡು ಮುಖ ನೋಡ್ಕೊಂಡು ಓಡಾಡ್ತಿರ್ತಾರೆ. ಹ್ಞೂ ಅಕ್ಕ, ಇಂಥ ಸಿನಿಮಾ ಎಷ್ಟು ನೋಡಿಲ್ಲ ನಾವು. ಏನು ಸಿನಿಮಾದಲ್ಲಿ ನಡೆಯೋದೆಲ್ಲ ನಿಜ ಆಗ್ಬಿಡುತ್ತಾ? ಅದು ಕಾಲ್ಪನಿಕ, ಇದು ಜೀವನ. ಅಯ್ಯೋ ಅಕ್ಕ, ನಿಜ ಜೀವನದಲ್ಲಿ ಏನ್ ನಡೆಯುತ್ತೋ ಅದನ್ನೇ ಕಡೆ ಸಿನಿಮಾ ಮಾಡೋದು. ನಂಬರ್ 2 ಹೇಳೋ ಪ್ರಕಾರ ನಿಜವಾಗ್ಲು ಅಣ್ಣ ಅದಕ್ಕೆ ಓಡೋಗ್ಬಿಡ್ತಾರೆ. ಅಯ್ಯೋ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ, ಸುಮ್ಮನೆ ತಲೆಹರಟೆ ಮಾಡಬೇಡಿ. ಸರಿ ಬಂದ್ರೆ ಹೋಗೋಣ. ಇವ್ರು ನೋಡಿದ್ರೆ ಅಣ್ಣ ಅದಕ್ಕೆ ಇಬ್ರು ಓಡೋಯ್ತಾರೆ ಅಂತ ಮಾತಾಡ್ಕೊತವ್ರೆ. ಆದ್ರೆ ನಿಜ ಏನಂದ್ರೆ ಅದಕ್ಕೆ ಇನ್ಯಾರ ಜೊತೆನೋ ಹೋಗಕ್ಕೆ ಅಣ್ಣ ಸಹಾಯ ಮಾಡ್ತವನೆ. ಈ ಸತ್ಯನ ಇವ್ರಿಗೆ ಹೆಂಗಪ್ಪ ಹೇಳದ್ ನಾನು? ಯಜಮಾನ್ರೆ, ಮದುವೆ ಮಾತ್ರ ಅದ್ಧೂರಿಯಾಗಿ ಮಾಡಿಸ್ತಾ ಇದ್ದೀರಾ. ಎಲ್ಲ ನಿಮ್ಮ ಸಹಕಾರ. ಮಾವ, ಶಿವ, ನನಗೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಹೊಸಿ ಹೋಗಿ ಬರ್ತೀನಿ. ಏನೋ ಶಿವ? ಮಾವ, ಅದು ಮದುವೆ ಮನೆ ಕೆಲಸ ಎಲ್ಲ ನೀನೇ ನೋಡ್ಕೋತಿದ್ಯಾ, ಎಲ್ಲ ಓಡಾಡ್ತಿದ್ಯಾ. ದುಡ್ಡು ಕಾಸು ಬೇಕಾದ್ರೆ ಕೇಳು, ಸಂಕೋಚ ಪಟ್ಕೋಬೇಡ. ಅಯ್ಯೋ ಅದೆಲ್ಲ ಏನು ಬೇಡ ಮಾವ. ಅದು ಗಂಡಿನ ಕಡೆಯವ್ರನ್ನ ಸಂದಾಕ್ ನೋಡ್ಕೋ, ಅವ್ರಿಗೇನು ಕೊರತೆ ಬರ್ದಂಗೆ ಅವ್ರು ಕೇಳಿದ್ನೆಲ್ಲ ಕೊಡು ಅಂತ ನೀವು ಹೇಳಿದ್ರಿ. ಆದರೆ ಅವರು ಏನು ಕೇಳ್ತಿದ್ದಾರೆ ಮಾವ? ಅವರು ಮಾಂಸ ಗಿಮ್ಸ್ ಎಲ್ಲ ಕೇಳ್ತವ್ರು ಮಾವ. ತಂದ್ಕೊಡು, ಪಕ್ಕದಲ್ಲೇ ಮಿಲ್ಟ್ರಿ ಹೋಟ್ಲಿದೆ, ನಾನು ಹೇಳ್ದೆ ಅಂತ ಹೇಳು, ಚೆನ್ನಾಗಿ ಮಾಡಿಕೊಡ್ತಾರೆ. ಅಲ್ಲ ಮಾವ, ಅದು ಹಂಗಲ್ಲ. ಇದು ಶುಭ ಕಾರ್ಯ ನಡೆಯೋ ಜಾಗ, ಇಲ್ಲಿ ಪೂಜೆ ಗೀಜೆ ಎಲ್ಲ ನಡೀತೈತೆ, ಇಲ್ಲಿ ಮಾಂಸ ಗಿಮ್ಸ್ ಎಲ್ಲ ತಿನ್ನೋದು ಏಟ್ ಸರಿ ಹೇಳಿ? ಬರೀ ತಿನ್ನೋದಾದ್ರೂ ಪರವಾಗಿಲ್ಲ, ಆದರೆ ಅವ್ರಿಗೆ ಎಣ್ಣೆ ಸಿಗರೇಟು ಎಲ್ಲ ಬೇಕು ಅಂತಿದ್ದಾರೆ. ನಿಮಗೆ ತಮ್ಮಯ್ಯ ಅಂತೀನಿ ಮಾವ, ನೀವೇ ಬಂದು ಬೇಡ ಅಂದ್ಬಿಡಿ. ಇವು ಇಲಿ ಹೆಚ್ಚಾಯಿತು ಅಂತ ಮನೆಗೆ ಬೆಂಕಿ ಇಡ್ತಾರೇನೋ. ಈ ಕಾಲದಲ್ಲಿ ಅದೆಲ್ಲ ಸಹಜ. ಶುಭ ಕಾರ್ಯದಲ್ಲಿ ಈಗ ಮಾಂಸ ತಿನ್ನೋದು ಅದು ಇದು ಮಾಡೋದು ತಪ್ಪೇ. ಆದರೆ ನಾವು ಹೆಣ್ಣಿನ ಕಡೆಯವರು, ಗಂಡಿನ ಕಡೆಯವರು ತಪ್ಪು ಒಪ್ಪು ನೋಡ್ತಾ ಕೂತ್ರೆ ಹೋಗೋದು ನಮ್ಮ ಮಾನ ಮರ್ಯಾದೆ.
ಅವರು ನೋಡ್ಕೊಳ್ಳೋ ಜವಾಬ್ದಾರಿ ನೀನು ವಹಿಸಿದ್ದೀನಿ ತಾನೇ. ಹೋಗು, ಅವ್ರು ಕೇಳಿದ್ದು ತಂದ್ಕೊಡು. ಸರಿ ಕಣ್ಮೋ. ಶಿವು, ಇನ್ನೊಂದು ಮಾತು, ಈ ವಿಷಯ ಯಾರಿಗೂ ಹೇಳಬೇಡ. ಊರು ಬಾವಿಗೆ ಬಿದ್ದರೆ ಬದುಕಬಹುದು, ಊರು ಜನರು ಬಾಯಿಗೆ ಬಿದ್ದರೆ ಬದುಕೋದು ಕಷ್ಟ. ಎಚ್ಚರಿಕೆ ಇರಲಿ. ಇಲ್ಲ ಮಾವ, ನಾ ಯಾರಿಗೂ ಹೇಳೋಕ್ಕಿಲ್ಲ, ನಾ ತಂದು ಕೊಡ್ತೀನಿ. ಸಿದ್ಧಾರ್ಥ್ ಜೊತೆ ಹೋಗೋ ನಿರ್ಧಾರ ಅಂತೂ ಮಾಡಾಯಿತು. ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಹತ್ರನೂ ಸತ್ಯ ಮುಚ್ಚಿಡಬೇಕಿದೆ. ನಿಮ್ಮನ್ನು ಬಿಟ್ಟು ಹೋಗ್ತಿರೋದಕ್ಕೆ ನನಗೂ ತುಂಬ ನೋವಾಗ್ತಿದೆ ಅಮ್ಮ. ಪಾರು, ಇನ್ನೂ ಯೋಚನೆ ಮಾಡ್ತಿದ್ಯಮ್ಮ? ಅಯ್ಯೋ ಇಲ್ಲಮ್ಮ, ನೀವು ಬರಲಿ ಅಂತ ಕಾಯ್ತಿದ್ದೆ. ಅರೆ ಸುಶೀಲಾ, ಏನಿದು ಪವಾಡನೇ ಆಗ್ತಿದೆ. ನನ್ನ ಮಗಳು ನಗ್ತಿದ್ದಾಳೆ. ಯಾಕಮ್ಮ? ನನ್ನ ಹತ್ರ ಯಾಕೆ ಅಳ್ತಿದ್ಯಾ ಅಂತೀರಾ? ನಕ್ಕಿದ್ರೆ ಅಯ್ಯೋ ನಗ್ತಿದ್ದಾಳೆ ಅಂತೀರಾ? ನಾನು ಏನು ಮಾಡಲಿ? ನೀನೇನೂ ಮಾಡಬೇಡ. ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿ ನಗ್ತಾ ಇರು. ನಾನು ಹೀಗೆ ನಗ್ನಗ್ತಾ ಇರಬೇಕು ಅಂತಂದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಇವಾಗ ಹೇಳ್ಕಂದ, ಏನು ಮಾಡಬೇಕು ಅಂತ ಹೇಳು. ನೀವಿಬ್ಬರು ಸೇರಿ ನನಗೆ ಧಾರೆ ಸೀರೆ ಉಡಿಸ್ತೀರಾ? ಏನು ಸುಶೀಲಾ ಇದು? ಧಾರೆ ಸೀರೆನಾ? ಅದು ಮುಹೂರ್ತ ಕೊಡೋದಮ್ಮ. ನನಗೆ ಗೊತ್ತಮ್ಮ, ಆದರೆ ನನಗೆ ಇವಾಗಲೂ ಉಡ್ಕೋಬೇಕು ಅನಿಸ್ತಿದೆ. ಪ್ಲೀಸ್. ಅಲ್ಲ, ಈಗ ಯಾಕಮ್ಮ? ಅಮ್ಮ, ನಾನು ಬೇರೇನಾದರೂ ಕೇಳ್ತಿದ್ದೀನಾ? ನೀವು ನಿಮ್ಮ ಕೈಯಾರೆ ಸೀರೆ ಉಡಿಸಿ ಅಂತ ಕೇಳ್ತಿದ್ದೀನಿ. ಇವಾಗ ಉಡಿಸ್ತಿರೋ ಇಲ್ವೋ? ಅಯ್ಯೋ, ನೀ ಎಷ್ಟು ಕೇಳಿದ್ಮೇಲೆ ಇಲ್ಲ ಅಂತೀವ? ಇವಾಗಲೇ ಓಡಿಸ್ತೀವಿ. ಬಾ ಪಾರು. ಬಾ. ಅಮ್ಮ, ನಾನು ಹೇಗೆ ಕಾಣಿಸ್ತಿದ್ದೀನಿ? ನನ್ನ ಮೆಚ್ಚಕ್ಕೆ ಸುಮ್ಮನೆ ಹೇಳಬಾರ್ದು, ನಿಜ ಹೇಳು. ಬಂಗಾರ ಕಾಣ್ತಿದ್ಯಾ. ನನ್ನ ದೃಷ್ಟಿಲಿ ತಾಕೋ ಥರ ಇದೆಯಾ? ನಮ್ಮ ಮಗಳು ನಮ್ಮ ಜೊತೆ ಕಾಲನೇ ಕಳೀಲಿಲ್ಲ. ಓದಬೇಕು ಅಂತ ಸಿಟಿಗೆ ಹೋದ್ಲು. ಓದ್ ಮುಗಿದ್ಮೇಲೆ ಮನೆಗೆ ಕರೆಸಿ ಮದುವೆ ಮಾಡ್ತಿದ್ದೀವಿ. ಇವಾಗ ಇಷ್ಟ ಇಲ್ಲದೆ ಹೋದರೂ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಕಾಲ ಎಷ್ಟು ಬೇಗ ಉರುಳೋಯ್ತಲ್ಲ. ಅಮ್ಮ, ಅದನ್ನೆಲ್ಲ ಯೋಚನೆ ಮಾಡಬೇಡ. ಯಾರ ಹಣೆ ಬರ್ತಲ್ಲಿ ಏನು ಬರ್ತಿರುತ್ತೋ ಅದೇ ಆಗೋದು. ಆಗಬೇಕಾಗಿರೋದು ತಪ್ಪಿದ್ರೆ ಅದು ಕೂಡ ವಿಧಿ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಎಲ್ಲಿ ನಗು ಅಮ್ಮ, ನೀನು ನಗು. ಸರಿ, ಈಗ ನೀವಿಬ್ಬರು ನನಗೆ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡಬೇಕು? ಇಷ್ಟ ಇದ್ದಿರೋ ಮದುವೆ, ದರ್ಪ ತೋರ್ಸೋ ಗಂಡ, ಖುಷಿಯಾಗಿ ನಿನ್ನ ಕಳಿಸ್ಕೊಡೋಕ್ಕೂ ಆಗ್ತಾ ಇಲ್ಲ. ನಮ್ಮ ಆಶೀರ್ವಾದ ತಗೊಂಡು ನೀನೇನು ಮಾಡ್ತೀಯಮ್ಮ? ನೀವಿಬ್ಬರು ನನ್ನ ತಾಯಿ ಇದ್ರಲ್ವಾ, ನೀವು ಆಶೀರ್ವಾದ ಮಾಡಿ, ನನಗೆಲ್ಲ ಒಳ್ಳೇದಾಗತ್ತೆ. ದೇವರು ನಿನ್ನ ಕಾಪಾಡ್ಲಮ್ಮ, ಅಷ್ಟೇ ಹೇಳೋಕ್ಕಾಗೋದು. ಅಮ್ಮ, ನಾನು ಇಷ್ಟಪಟ್ಟವನ ಜೊತೆ ಮದುವೆ ಆಗ್ತಿದ್ದೀನಿ. ಈ ವಿಷಯ ನಿಮಗೆ ಹೇಳಿದ್ರೆ ನೀವು ನನ್ನ ತಡೆಯಲ್ಲ ಅಂತ ನನಗೆ ಗೊತ್ತು. ಆದರೂ ನಾನೀಗ ಹೇಳೋ ಸ್ಥಿತಿನಲ್ಲಿಲ್ಲ. ಆದರೆ ನಾನು ಸಿದ್ಧಾರ್ಥನ ಮದುವೆ ಆದಮೇಲೆ ನೀವು ಅವನ್ನ ಒಪ್ಕೊಳ್ತೀರಾ ಅನ್ನೋ ನಂಬಿಕೆ ಇದೆ. ಪಾರು, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಶಾಸ್ತ್ರಗಳು ತುಂಬ ಇದೆ. ಸೀರೆ ಬದಲಾಯಿಸಿ ಮಲ್ಕೋ ಹೋಗಮ್ಮ. ಮಲ್ಕೋ. ಬೆಳಿಗ್ಗೆ ಸಿಗೋಣ.
ಹುಷಾರು ಬಾಕ್. ನಾಳೆ ಬೆಳಿಗ್ಗೆ ಹುಟ್ಟೋ ಸೂರ್ಯ ನನಗೆ ಹೊಸ ದಾರಿ ತೋರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಅಮ್ಮ, ನಿಮ್ಗಳ ಆಶೀರ್ವಾದದ ಜೊತೆ ಕ್ಷಮೆನೂ ನನ್ನ ಪಾಲಿಗಿರಲಿ. ಹೋಗಿ ಬರ್ತೀನಿ.